ಎಕ್ಸಾಮ್ಸ್ ಅಂತ ಬಂದಾಗ ಜನರಲ್ ನಾಲೆಜ್ ವಿಭಾಗದಲ್ಲಿ ಬರೋ ದೊಡ್ಡ ಚಾಲೆಂಜ್ ಅಂದ್ರೆ ದೊಡ್ಡ ದೊಡ್ಡ ಲಿಸ್ಟ್ಗಳನ್ನ ನೆನ್ಪಿಟ್ಕೊಳ್ಳೋದು ಅಲ್ವಾ. ಅದರಲ್ಲೂ ಭಾರತದ ಶಾಸ್ತ್ರೀಯ ಭಾಷೆಗಳ ಲಿಸ್ಟಂತೂ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡುತ್ತೆ. ಆದರೆ ಇನ್ಮುಂದೆ ಆ ಚಿಂತೆ ಬೇಡ. ಯಾಕಂದ್ರೆ ಇಂದು ನಾವು ಅದಕ್ಕೊಂದು ತುಂಬಾನೇ ಸಿಂಪಲ್ ಆದ ಸೂಪರ್ ಎಫೆಕ್ಟಿವ್ ಆದ ಶಾರ್ಟ್ಕಟ್ ಬಗ್ಗೆ ತಿಳ್ಕೊಳ್ತೀವಿ. ಪರೀಕ್ಷೆಗೆ ಓದುವಾಗ ಈ ಥರದ ಅನುಭವ ಎಲ್ರಿಗೂ ಆಗಿರುತ್ತೆ. ಹಿಸ್ಟ್ರಿ ಡೇಟ್ಸ್, ಸೈನ್ಸ್ನ ಟೆಕ್ನಿಕಲ್ ಪದಗಳು ಇಲ್ವಾ, ಈ ಥರದ ಭಾಷೆಗಳ ಲಿಸ್ಟ್. ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಂದ್ರೆ ಸುಮ್ಮನೆನಾ? ಅದರಲ್ಲೂ ಶಾಸ್ತ್ರೀಯ ಭಾಷೆಗಳ ವಿಷಯಕ್ಕೆ ಬಂದ್ರೆ ಯಾವ ಭಾಷೆಗೆ ಯಾವ ಇಸ್ವಿಯಲ್ಲಿ ಮಾನ್ಯತೆ ಸಿಕ್ತು ಅಂತ ನೆನಪಿಟ್ಕೊಳ್ಳೋ ಅಷ್ಟರಲ್ಲಿ ಸಾಕು ಅನ್ಸ್ಬಿಡುತ್ತೆ. ಈ ಪ್ರಶ್ನೆ ಕೇಳಿದ್ರೆ ಬಹುಶಃ ಜಾಸ್ತಿ ಜನರ ಉತ್ತರ ಹೌದು ಅಂತಾನೇ ಇರುತ್ತೆ. ಯಾಕಂದ್ರೆ 6 ಭಾಷೆಗಳು, ಅವುಗಳಿಗೆ ಸ್ಟೇಟಸ್ ಸಿಕ್ಕ ವರ್ಷಗಳು, ಅದು ಕ್ರಮವಾಗಿ ನೆನ್ಪಲ್ಲಿರಬೇಕು. ಇದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಒಂದು ಒಳ್ಳೆ ಟೆಕ್ನಿಕ್ ಬಳಸಿದ್ರೆ ಈ ಕಷ್ಟದ ಕೆಲ್ಸ ಪಟ್ಟಂತ ಸುಲಭ ಹೋಗುತ್ತೆ. ಹಾಗಾದ್ರೆ ಆ ಈಸಿ ಟ್ರಿಕ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಸರಿ, ಈ ಎಲ್ಲ ಗೊಂದಲಕ್ಕೂ ಇಲ್ಲಿದೆ ಒಂದು ಸಿಂಪಲ್ ಆದರೆ ಪವರ್ಫುಲ್ ಪರಿಹಾರ. ಕೇವಲ ಒಂದೇ ಒಂದು ಪುಟ್ಟ ಪದವನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಇಡೀ ಲಿಸ್ಟ್ ನಿಮ್ಮ ಮನ್ಸಲ್ಲಿ ಪರ್ಮನೆಂಟ್ ಆಗಿ ಉಳಿದುಬಿಡುತ್ತೆ. ಆ ಮ್ಯಾಜಿಕ್ ಕೋಡ್ ವರ್ಡ್ ಬೇರೆ ಯಾವುದೂ ಅಲ್ಲ, ಅದುವೇ ತಾಸಂ ತೆಕಮವೋ. ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದ್ರೆ ನಂಬಿ, ಭಾರತದ ಎಲ್ಲಾ 6 ಶಾಸ್ತ್ರೀಯ ಭಾಷೆಗಳ ಹೆಸರುಗಳು ಇದರಲ್ಲೇ ಅಡಗಿವೆ. ಇದೊಂದನ್ನ ನೆನ್ಪಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ 0 ಕನ್ಫ್ಯೂಷನ್ನಲ್ಲಿ ಸರಿಯಾದ ಉತ್ತರ ಕೊಡ್ಬೋದು. ಸರಿ, ಹಾಗಾದ್ರೆ ಬನ್ನಿ ಈ ತಸಂತೆಕಮೋ ಪದವನ್ನ ಈಗ ಡಿಕೋಡ್ ಮಾಡೋಣ. ಇದರ ಪ್ರತಿಯೊಂದು ಅಕ್ಷರ ಯಾವ ಭಾಷೆಯನ್ನ ಪ್ರತಿನಿಧಿಸುತ್ತೆ ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ. ಬನ್ನಿ. ಮೊದಲನೇದು ತ. ತುಂಬಾ ಸಿಂಪಲ್. ತ ಅಂದ್ರೆ ತಮಿಳು. ಅಂದಹಾಗೆ ನಮ್ಮ ದೇಶದಲ್ಲಿ ಶಾಸ್ತ್ರೀಯ ಭಾಷೆ ಅನ್ನೋ ಸ್ಥಾನಮಾನವನ್ನ ಮೊಟ್ಟಮೊದಲ ಬಾರಿಗೆ ಪಡೆದ ಭಾಷೆನೇ ತಮಿಳು. ನಮ್ಮ ಕೋಡ್ನ 2ನೇ ಭಾಗ ಸಂ. ಇದು ಸಂಸ್ಕೃತ ಭಾಷೆಯನ್ನ ಸೂಚಿಸುತ್ತೆ. ಅಂದ್ರೆ ತಮಿಳಿನ ನಂತರ ಶಾಸ್ತ್ರೀಯ ಭಾಷೆ ಅಂತ ಮಾನ್ಯತೆ ಸಿಕ್ಕಿದ್ದು ಸಂಸ್ಕೃತಕ್ಕೆ. ಮುಂದೆ ಬರೋದು ತೇ. ಇದನ್ನ ಗೆಸ್ ಮಾಡೋದು ಸುಲಭ. ತೇ ಅಂದ್ರೆ ತೆಲುಗು. ಇದು ನಮ್ಮ ಲಿಸ್ಟ್ನಲ್ಲಿ 3ನೇ ಶಾಸ್ತ್ರೀಯ ಭಾಷೆ. ಆಮೇಲೆ ಬರೋದು ಕ. ಕ ಅಂದ್ರೆ ಬೇರೆ ಭಾಷೆಯಲ್ಲ, ನಮ್ಮ ಹೆಮ್ಮೆಯ ಕನ್ನಡ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ತೆಲುಗು ಮತ್ತು ಕನ್ನಡ 2 ಭಾಷೆಗಳಿಗೂ ಒಂದೇ ವರ್ಷ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿತ್ತು. ಲಿಸ್ಟ್ನಲ್ಲಿ 5ನೇ ಅಕ್ಷರ ಮ. ಇದು ಕೂಡ ಸುಲಭ. ಮ ಅಂದ್ರೆ ಮಲಯಾಳಂ. ಮತ್ತು ಕೊನೆಯದಾಗಿ ಓ. ಓ ಅಂದ್ರೆ ಒಡಿಯಾ ಭಾಷೆ. ಸೊ ನೋಡಿದ್ರಾ, ನಮ್ಮ ತಸಂ ತೆಕಮೋ ಅನ್ನೋ ಸ್ಮರಣತಂತ್ರ ಇಲ್ಲಿಗೆ ಪೂರ್ತಿಯಾಯಿತು. ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾ. ಪರ್ಫೆಕ್ಟ್. ಸರಿ, ಈಗ ನಾವು ಬಿಡಿಸಿ ನೋಡಿದ ಈ ಎಲ್ಲ ಮಾಹಿತಿಯನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ಅಂದ್ರೆ ಈ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಯಾವ್ಯಾವ ವರ್ಷದಲ್ಲಿ ಸಿಕ್ತು ಅಂತಾನೂ ಸೇರಿಸಿದ್ರೆ ಒಂದು ಕಂಪ್ಲೀಟ್ ಚಿತ್ರಣ ಸಿಗ್ಬಿಡುತ್ತೆ. ನೋಡಿ, ತಮಿಳಿಗೆ 2004ರಲ್ಲಿ, ಸಂಸ್ಕೃತಕ್ಕೆ 2005ರಲ್ಲಿ, ಆಮೇಲೆ ತೆಲುಗು ಮತ್ತೆ ಕನ್ನಡ ಎರಡಕ್ಕೂ ಒಟ್ಟಿಗೆ 2008ರಲ್ಲಿ ಮಾನ್ಯತೆ ಸಿಕ್ಕಿದೆ. ಆ ನಂತರ ಮಲಯಾಳಂಗೆ 2013ರಲ್ಲಿ ಮತ್ತು ಕೊನೆಗೆ ಒಡಿಯಾಗೆ 2014ರಲ್ಲಿ ಈ ಗೌರವ ಸಿಕ್ಕಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ತಸಂ ತೆಕಮವೋ ಅನ್ನೋ ಈ ಶಾರ್ಟ್ಕಟ್ ಕೇವಲ ಭಾಷೆಗಳ ಹೆಸರನ್ನ ಮಾತ್ರ ಅಲ್ಲ, ಅವುಗಳಿಗೆ ಸ್ಥಾನಮಾನ ಸಿಕ್ಕಿದ ಕ್ರಮವನ್ನೂ ಕೂಡ ನೆನ್ಪಿಡೋಕೆ ಸಹಾಯ ಮಾಡುತ್ತೆ. ಈ ಟೈಮ್ಲೈನ್ ನೋಡಿದ್ರೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ. ನೋಡಿ, 2004ರಿಂದ 2014ರವರೆಗೆ ಅಂದ್ರೆ ಕೇವಲ 1 ದಶಕದ ಅವಧಿಯಲ್ಲಿ ಈ 6 ಭಾಷೆಗಳು ಒಂದರ ನಂತರ ಒಂದು ಈ ಪಟ್ಟಿಗೆ ಹೇಗೆ ಸೇರಿದ್ವು ಅನ್ನೋದು ಕ್ಲೀನಾಗಿ ಕಾಣಿಸುತ್ತೆ. ಈ ರೀತಿ ವಿಜುವಲ್ ಆಗಿ ನೋಡಿದಾಗ ಮಾಹಿತಿ ಇನ್ನೂ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಸರಿ, ಈಗ ಈ ನೆನಪಿನ ತಂತ್ರದ ಬಗ್ಗೆ ಎಲ್ಲ ತಿಳಿದುಕೊಂಡಾಗಿದೆ. ಹಾಗಾದರೆ ಮುಂದೇನು? ಇದನ್ನು ಕಲಿತ ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೇಕು? ಒಂದು ಸರಳ ಶಾರ್ಟ್ಕಟ್ ಹಲವು ಗಂಟೆಗಳ ಪುನರಾವರ್ತನೆಯನ್ನ ಉಳಿಸಬಲ್ಲದು ಅನ್ನೋ ಮಾತು 100ಕ್ಕೂ 100 ಸತ್ಯ ಅಲ್ವಾ? ಪರೀಕ್ಷೆಗೆ ತಯಾರಿ ನಡೆಸುವಾಗ ಕೇವಲ ಹಾರ್ಡ್ ವರ್ಕ್ ಮಾಡಿದರೆ ಸಾಲದು, ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಈ ತರಹದ ಟೆಕ್ನಿಕ್ಗಳು ನಮ್ಮ ಸಮಯವನ್ನಷ್ಟೇ ಉಳಿಸೋದಿಲ್ಲ, ಜೊತೆಗೆ ನಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸ್ತವೆ. ಈ ಚರ್ಚೆಯನ್ನ ಮುಗಿಸೋಕೆ ಮುಂಚೆ ಒಂದು ಪ್ರಶ್ನೆ. ತಸಂ ತೆಕಮೋಳದಂತಹ ನೆನಪಿನ ತಂತ್ರಗಳನ್ನ ಬೇರೆ ಕಷ್ಟಕರವಾದ ವಿಷಯಗಳಿಗೂ ಅಪ್ಲೈ ಮಾಡಬಹುದಾ? ಖಂಡಿತ ಮಾಡಬಹುದು. ಯಾಕಿಲ್ಲ? ಮುಂದಿನ ಸಲ ಯಾವುದಾದ್ರೂ ಒಂದು ದೊಡ್ಡ ಲಿಸ್ಟ್ ನೆನಪಿಡಬೇಕಾಗಿ ಬಂದಾಗ ಸ್ವಂತವಾಗಿ ಅದಕ್ಕೊಂದು ಶಾರ್ಟ್ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಕಲಿಕೆ ಅನ್ನೋದು ಇನ್ನೂ ಎಫೆಕ್ಟ್